ನಾನು ಅನ್ಕೋತಾ ಇದ್ದೆ ಹೇಗೆ ಶುರು ಮಾಡೋದು ಇದನ್ನು ಅಂತ. ಇಲ್ಲಿಂದ ಶುರು ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಈ ಚೌಪದಿಯನ್ನು ನಾನು ಬಳಸಿಕೊಂಡಿದ್ದೇನೆ. ಆ ಚೌಪದಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಕೇಳಿ. ಕೃತಿಯೊಂದು ಮರು ಓದಿಗೊತ್ತು ಕೊಟ್ಟರೆ ಶ್ರೇಷ್ಠ, ಎಡೆಬಿಡದೆ ಚೆನ್ನನನು ಅಕ್ಕ ಒಲಿದಂತೆ, ಯಾವುದಾಳದ ತಿಳಿವ ನೀಡುವುದು ಅದೇ ಕಾವ್ಯ, ಗ್ರಂಥ ಜೀವಿತ ಪ್ರಜ್ಞೆ ಮುದ್ದುರಾಮ. ಕೃತಿಯೊಂದು ಮರು ಓದಿಗೊತ್ತು ಕೊಟ್ಟರೆ ಶ್ರೇಷ್ಠ, ಮರು ಓದಿಗೆ ಒತ್ತು ಕೊಟ್ಟರೆ ಶ್ರೇಷ್ಠ. ಹೇಗೆ? ಎಡೆಬಿಡದೆ ಚೆನ್ನನನು ಅಕ್ಕ ಒಲಿದಂತೆ. ಆಹಾ, ಎಡೆಬಿಡದೆ ಚೆನ್ನನನು ಅಕ್ಕ ಒಲಿದಂತೆ. ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನನ್ನ ಒಲಿಸಿಕೊಂಡ ರೀತಿ, ಎಡೆಬಿಡದೆ ಒಲಿಸಿಕೊಂಡ ರೀತಿ ಇದೆಯಲ್ಲ, ಆ ರೀತಿ ಮರು ಓದಿಗೆ ಒತ್ತು ಕೊಡಬೇಕು. ಮರು ಓದಿಗೆ ಒತ್ತು ಕೊಡುವಂತಹ ಕಂಟೆಂಟು ಆ ಕೃತಿ ಒಳಗಡೆ ಇರಬೇಕು. ಅದರಲ್ಲಿನ ತಿರುಳು, ಆ ಕೃತಿಯ ತಿರುಳು ಎಷ್ಟು ಶ್ರೇಷ್ಠವಾಗಿರಬೇಕು ಅಂತಂದರೆ ಅದು ಮರು ಓದಿಗೆ ಒತ್ತು ಕೊಡಬೇಕು. ಮರು ಓದಬೇಕು, ಮತ್ತೆ ಮತ್ತೆ ಓದಬೇಕು, ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸ್ಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ? ಒಂದು ಶ್ರೇಷ್ಠ ಕಾವ್ಯ ಆಳವಾದ ಜ್ಞಾನವನ್ನು, ನಾಲೆಡ್ಜನ್ನು ಕೊಡ್ತಾ ಹೋಗುತ್ತೆ. ಯಾವುದಾಳದ ತಿಳಿವ ನೀಡುವುದು ಅದೇ ಕಾವ್ಯ, ಗ್ರಂಥ ಜೀವಿತ ಪ್ರಜ್ಞೆ ಮುದ್ದುರಾಮ. ಮುದ್ದುರಾಮ, ಜೀವಿತ ಪ್ರಜ್ಞೆ ಯಾವುದಾದ್ರೂ ಇದೆ ಈ ಪ್ರಪಂಚದಲ್ಲಿ ಅಂತಂದರೆ ಅದು ಒಂದು ಗ್ರಂಥ. ಎಂತಹ ಗ್ರಂಥ? ಶ್ರೇಷ್ಠವಾದ ಗ್ರಂಥ. ಆ ಶ್ರೇಷ್ಠವಾದ ಗ್ರಂಥ ಏನು ಮಾಡ್ತಾ ಇದೆ? ಆಳದ ತಿಳಿವನ್ನು ಹೇಳ್ತಾ ಇದೆ. ಅದಷ್ಟೇ ಅಲ್ಲ, ಆಳವಾದ ತಿಳಿವನ್ನು ಹೇಳುತ್ತಾ ಓದುಗರಿಗೆ ಮತ್ತೆ ಮತ್ತೆ ಓದುವನ್ನ ಒಂದು ಪ್ರೇರಣೆಯನ್ನು ಕೊಡ್ತಾ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ ಇದು. ಆಳದ ತಿಳಿವು ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ವರ್ಡು, ಆ ಕಂಪೋಸಿಷನ್ನು. ಆಳದ ತಿಳಿವು. ಆಳವಾಗಿರೋದು ಅಂದರೆ ಏನು? ಆಳವಾಗಿರೋದು ಅಂತಂದರೆ ಡೀಪ್ ಅನ್ನೋ ಮೀನಿಂಗ್ ಅಷ್ಟೇ ಅಲ್ಲ, ಅದರಲ್ಲಿರುವ ಸಾರ, ಅದರ ಸುತ್ತಮುತ್ತ ಇರುವಂತಹ ಅನುಭವ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಅನುಭವವನ್ನು ಕೊಡ್ತಾ ಹೋಗುತ್ತೆ ಕಾವ್ಯ. ಪ್ರತಿ ಬಾರಿ ಓದಿದಾಗಲೂ ಹೊಸ ಆಳದ ಅರ್ಥವನ್ನು, ಜೀವನದ ಪ್ರಜ್ಞೆಯನ್ನು ಸ್ಫುರಿಸುವಂತಹ ಕೃತಿ. ಅಷ್ಟು ಅತ್ಯುತ್ತಮವಾದ ಸಾಹಿತ್ಯ. ಆ ರೀತಿ ಇದ್ದಾಗ ಓದುಗರಿಗೆ ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ. ಅದು ಹೇಗೆ? ಅದು ಅಕ್ಕ ಮಹಾದೇವಿಯವರು ದಿವ್ಯ ಭಕ್ತಿಯಿಂದ ನಿರಂತರವಾಗಿ ಚೆನ್ನಮಲ್ಲಿಕಾರ್ಜುನನ ಮತ್ತು ಜ್ಞಾನದ ಹೊಸ ಆಯಾಮಗಳನ್ನು ತಿಳಿದುಕೊಂಡು ಅದನ್ನು ತೆರೆಯುತ್ತಾ ಹೋಗುವಂತಹ ಒಂದು ಕೃತಿಯನ್ನು ಸೃಷ್ಟಿ ಮಾಡಬೇಕು. ಅದು ಶ್ರೇಷ್ಠ. ಅದರ ಜೊತೆಗೆ ಜೀವಿತ ಪ್ರಜ್ಞೆ ಯಾವುದು? ಗ್ರಂಥವೇ ನಿಜವಾದ ಜೀವಿತ ಪ್ರಜ್ಞೆ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ನೋಡೋಣ. ಗಣಿತ ಮತ್ತು ಪ್ರಕೃತಿಯಲ್ಲಿ ಇದು ಕಂಡುಬರುತ್ತೆ. ಫ್ರ್ಯಾಕ್ಟಲ್ಸ್ ಅಂತ ಹೇಳ್ತೀವಿ. ಫ್ರ್ಯಾಕ್ಟಲ್ಸ್ ಎಂದರೆ ಪ್ರಕೃತಿಯಲ್ಲಿ ಕಂಡುಬರುವ ಒಂದು ಅದ್ಭುತವಾದ ಗಣಿತದ ಮಾದರಿ. ಫ್ರ್ಯಾಕ್ಟಲ್ಸ್ ಥಿಯರಿ ಅಂತಲೇ ಇದೆ, ನೀವು ಅದನ್ನು ಕೇಳಿರಬಹುದು. ಇದರ ವಿಶೇಷತೆ ಏನಂತಂದರೆ, ಒಂದು ದೊಡ್ಡ ಚಿತ್ರದ ಸಣ್ಣ ಭಾಗವನ್ನು ಝೂಮ್ ಮಾಡಿ ನೋಡಿದಾಗ ಅಥವಾ ಹತ್ತಿರದಿಂದ ನೋಡಿದಾಗ ಅದರೊಳಗಡೆ ಅದೇ ದೊಡ್ಡ ಚಿತ್ರದ ವಿನ್ಯಾಸನೇ ಮರಳಿ ಮರಳಿ ಅನಂತವಾಗಿ ಕಾಣಿಸ್ತಾ ಹೋಗುತ್ತೆ. ಅಂದರೆ ಸಣ್ಣದರೊಳಗೆ ದೊಡ್ಡದು, ಆ ದೊಡ್ಡದರೊಳಗೆ ಇಡೀ ಬ್ರಹ್ಮಾಂಡ. ಅದಿಷ್ಟು ಅಡಗಿರುವಂತಹ ಸಿದ್ಧಾಂತವೇ ಫ್ರ್ಯಾಕ್ಟಲ್ಸ್. ಅದಕ್ಕೆ ಫ್ರ್ಯಾಕ್ಟಲ್ಸ್ ಸಿದ್ಧಾಂತ ಅಂತ ಹೇಳ್ತಾರೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವಿದನ್ನು ನೋಡಬಹುದು. ಒಂದು ದೊಡ್ಡ ಮರವನ್ನು ನೋಡಿದಾಗ ಕಾಣುವ ಆಕಾರ ಇದೆಯಲ್ಲ, ಅದರ ಒಂದು ಸಣ್ಣ ರೆಂಬೆ ಹತ್ತಿರದಿಂದ ನೋಡಿದಾಗಲೂ ಹಾಗೆ ಕಾಣುತ್ತೆ ಅದು. ಹಾಗೆಯೇ ಮಿಂಚಿನ ಗೆರೆಗಳು ಅಷ್ಟೇ, ನದಿ ಕವಲುಗಳೇನಿದಾವಲ್ಲ ಅವು ಕೂಡ ಹಾಗೆ. ಆಮೇಲೆ ಹಿಮದ ಕಣಗಳು, ನೀವು ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡಿರಬಹುದು, ಸ್ನೋಫ್ಲೇಕ್ಸ್ ಅಂತ ಏನು ಹೇಳ್ತೀವಲ್ಲ. ಮತ್ತು ನಮ್ಮ ಶ್ವಾಸಕೋಶ ಏನಿದೆಯಲ್ಲ ಅದರ ಒಳಗಿನ ರಕ್ತನಾಳದ ವಿನ್ಯಾಸ, ಇವೆಲ್ಲವೂ ಫ್ರ್ಯಾಕ್ಟಲ್ಸ್ ಸಿದ್ಧಾಂತಕ್ಕೆ ಅದ್ಭುತವಾದ ಒಂದು ಉದಾಹರಣೆಗಳು. ಹಾಗೆ
ಇಂತಹ ಒಂದು ಶ್ರೇಷ್ಠ ಕಾವ್ಯವನ್ನು ಓದಿದಾಗ ಇಲ್ಲಿ ನಾನು ಹೇಳಿದ ಫ್ರ್ಯಾಕ್ಟಲ್ಸ್ ಸಿದ್ಧಾಂತವನ್ನು ತೋರಿಸ್ತಾ ಹೋಗುತ್ತೆ. ಇದು ನನ್ನ ಅನುಭವ. ಈ ಫ್ರ್ಯಾಕ್ಟಲ್ಸ್ ಸಿದ್ಧಾಂತಕ್ಕೆ ಎಷ್ಟು ಈಕ್ವಲ್ ಆಗಿದೆ ಅಥವಾ ಸಮಾನವಾಗಿದೆ ಅಂತ ನೋಡಿ. ಶ್ರೇಷ್ಠ ಗ್ರಂಥವೂ ಹಾಗೆ. ಶ್ರೇಷ್ಠವಾದ ಗ್ರಂಥ ನಮ್ಮ ಗ್ರಹಿಕೆ ಇದೆಯಲ್ಲ, ಆ ಗ್ರಹಿಕೆಯ ಸೂಕ್ಷ್ಮದರ್ಶಕದ ತೀಕ್ಷ್ಣತೆ ಜಾಸ್ತಿ ಮಾಡ್ತಾ ಹೋಗುತ್ತೆ, ಅಥವಾ ಅದರ ಒಳಗಿನ ಜ್ಞಾನದ ಹೊಸ ಹೊಸ ವಿಶ್ವಗಳು ಅನಾವರಣವಾಗ್ತಾ ಹೋಗ್ತವೆ, ತೆರೆದುಕೊಳ್ತಾ ಹೋಗ್ತವೆ. ಅದನ್ನು ಈ ರೀತಿಯಾದ ಒಂದು ಚೌಪದಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದ್ಭುತ.